ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಈ ಬ್ಲಾಕ್ಚೈನ್ ತಂತ್ರಜ್ಞಾನದ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ. ಆಗ ಒಂದು ಪದ ಬ್ಲಾಕ್ಚೈನ್ ತ್ರಿಸಮಸ್ಯೆ ಅಥವಾ ಬ್ಲಾಕ್ಚೈನ್ ಟ್ರೈಲೆಮಾ ಅನ್ನೋದು ಪದೇ ಪದೇ ಕೇಳಿಬರುತ್ತೆ. ಇದೇನೋ ಬ್ಲಾಕ್ಚೈನ್ ಜಗತ್ತಿನ ಒಂದು ದೊಡ್ಡ ಸವಾಲು ಅಂತಾರೆ. ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಏನಿದು ತ್ರಿಸಮಸ್ಯೆ? ಇದೊಂದು ಫೀಚರ್ ಅಷ್ಟೇನಾ ಅಥವಾ ನಿಜವಾಗ್ಲೂ ಒಂದು ದೊಡ್ಡ ಪ್ರಾಬ್ಲಮ್ ಇದೆಯಾ? ಖಂಡಿತ. ಇದು ನೀವ್ ಹೇಳಿದ ಹಾಗೆ ಒಂದು ಮೂಲಭೂತ ಸವಾಲು ಅಂತಾನೆ ಹೇಳ್ಬೋದು. ಬ್ಲಾಕ್ಚೈನ್ ಡಿಸೈನ್ನಲ್ಲೇ ಇರೋವಂಥದ್ದು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕ್ರಿಪ್ಟೋದಲ್ಲೇ ಬರೋ ಹೊಸ ಪ್ರಾಜೆಕ್ಟ್ಗಳನ್ನ, ಅವುಗಳ ಗುರಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಇದರ ಅರ್ಥ ಏನು, ಇದರ ಪರಿಣಾಮಗಳೇನು, ಮತ್ತೆ ಇದಕ್ಕೇನಾದ್ರೂ ಪರಿಹಾರಗಳಿವ್ಯಾ ಅಂತ ನೋಡೋಣ. ಸರಿ. ಮೊದಲು ಈ ತ್ರಿಸಮಸ್ಯೆ ಅಂದ್ರೆ ಏನು ಅಂತ ಶುರು ಮಾಡೋಣ. ಡೈಲಮಾ ಅಂದ್ರೆ ಎರಡರಲ್ಲಿ ಒಂದು ಆರಿಸೋಕ್ ಕಷ್ಟದ ಪರಿಸ್ಥಿತಿ. ಹಾಗಾದ್ರೆ ಟ್ರೈಲೆಮಾ ಅಂದ್ರೆ 3 ಆಯ್ಕೆಗಳಿರುತ್ವಾ? ಹೇಗೆ? ಹೌದು, ಸಿಂಪಲ್ ಆಗಿ ಹೇಳೋದಾದ್ರೆ ಟ್ರೈಲೆಮಾ ಅಂದ್ರೆ 3 ಮುಖ್ಯವಾದ ನಮಗೆ ಬೇಕಾಗಿರುವ ಗುಣಗಳಿರ್ತವೆ. ಆದ್ರೆ ಯಾವುದೇ ಒಂದು ಸಿಸ್ಟಮ್ನಲ್ಲಿ ಈ 3ರಲ್ಲಿ ಗರಿಷ್ಠ ಮಟ್ಟದಲ್ಲಿ ಕೇವಲ 2 ಮಾತ್ರ ಒಟ್ಟಿಗೆ ಸಾಧಿಸೋಕ್ಕಾಗೋದು. 3ನೇದನ್ನು ಸಾಧಿಸೋಕ್ ಹೋದ್ರೆ ಮೊದಲೆರಡರಲ್ಲಿ ಒಂದರಲ್ಲಾದ್ರೂ ಕಾಂಪ್ರಮೈಸ್ ಮಾಡಲೇಬೇಕು. ಅದು ಅನಿವಾರ್ಯ. ಈಗ ಬ್ಲಾಕ್ಚೈನ್ ವಿಷಯಕ್ಕೆ ಬಂದ್ರೆ ಆ 3 ಮುಖ್ಯ ಗುಣಗಳು ಅಂದ್ರೆ, ಒಂದು ವಿಸ್ತರಣಾ ಸಾಮರ್ಥ್ಯ, ಸ್ಕೇಲೆಬಿಲಿಟಿ. ಅಂದ್ರೆ ಒಂದು ಬ್ಲಾಕ್ಚೈನ್ ಎಷ್ಟು ಫಾಸ್ಟ್ ಆಗಿ ಎಷ್ಟು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಅನ್ನ ಪ್ರತಿ ಸೆಕೆಂಡ್ಗೆ ಹ್ಯಾಂಡಲ್ ಮಾಡಬಲ್ಲದು ಅನ್ನೋದು. ಈಗ ಗ್ಲೋಬಲ್ ಆಗಿ ಎಲ್ಲರೂ ಬಳಸಬೇಕು ಅಂದ್ರೆ ಇದು ಬೇಕೇ ಬೇಕು. ಎರಡನೇದು ಸುರಕ್ಷತೆ, ಸೆಕ್ಯೂರಿಟಿ. ಆ ನೆಟ್ವರ್ಕ್ ಎಷ್ಟು ಸೇಫ್, ಹ್ಯಾಕರ್ಗಳಿಂದ, ಫ್ರಾಡ್ ಟ್ರಾನ್ಸಾಕ್ಷನ್ಸ್ಗಳಿಂದ ಅಥವಾ ನೆಟ್ವರ್ಕ್ ಮೇಲೆ ಅಟ್ಯಾಕ್ ಮಾಡೋರಿಂದ ರಕ್ಷಣೆ ಇದೆಯಾ, ಮತ್ತೆ ದಾಖಲಾದ ವಹಿವಾಟುಗಳನ್ನ ಬದಲಾಯಿಸೋಕೆ ಆಗದೇ ಇರೋ ಸ್ಥಿತಿ ಅಂದ್ರೆ ಇಮ್ಯೂಟಬಿಲಿಟಿ ಇದೆಯಾ, ಇದೆಲ್ಲ ಸೆಕ್ಯೂರಿಟಿಯಲ್ಲಿ ಬರುತ್ತೆ. ಮೂರನೇದು ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಅಂದ್ರೆ ಆ ಬ್ಲಾಕ್ಚೈನ್ನ ಕಂಟ್ರೋಲ್ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಕೈಯಲ್ಲಿ ಇಲ್ಲದೆ ಪ್ರಪಂಚದಾದ್ಯಂತ ಹರಡಿರೋ ಸಾವಿರಾರು ಲಕ್ಷಾಂತರ ಕಂಪ್ಯೂಟರ್ಗಳು ಅಂದ್ರೆ ನೋಡ್ಸ್ ಅದನ್ನ ನಡೆಸ್ಕೊಂಡು ಹೋಗ್ತಿದಾವ. ಯಾರೋ ಒಬ್ರು ಅದನ್ನ ನಿಲ್ಲಿಸೋಕೆ ಅಥವಾ ಸೆನ್ಸೋರ್ ಮಾಡೋಕೆ ಆಗದೇ ಇರೋ ಸ್ಥಿತಿ. ಹಾಗಾದ್ರೆ ನೀವು ಹೇಳ್ತಿರೋದು ಯಾವುದೇ ಬ್ಲಾಕ್ಚೈನ್ ತಗೊಳ್ಳಿ, ಅದು ಒಂದೇ ಸಲಕ್ಕೆ ಸೂಪರ್ ಫಾಸ್ಟ್, ಹೈ ಸ್ಕೇಲಬಿಲಿಟಿ, ಸೂಪರ್ ಸೆಕ್ಯೂರ್, ಹೈ ಸೆಕ್ಯೂರಿಟಿ ಮತ್ತೆ ಕಂಪ್ಲೀಟಾಗಿ ಡಿಸೆಂಟ್ರಲೈಸ್ಡ್, ಹೈ ಡಿಸೆಂಟ್ರಲೈಸೇಷನ್ ಆಗಿರೋಕೆ ಸಾಧ್ಯನೇ ಇಲ್ಲ. ಈ 3ರಲ್ಲಿ ಯಾವುದಾದ್ರೂ 2 ಗುರಿಗಳನ್ನ ಚೆನ್ನಾಗಿ ಸಾಧಿಸೋಕೆ ಹೋದ್ರೆ 3ನೇ ಗುಣದಲ್ಲಿ ಸ್ವಲ್ಪನಾದ್ರೂ ಕಮ್ಮಿ ಆಗ್ಲೇಬೇಕು. ಇದುವೇ ಈ ಟ್ರೈಲೆಮಾ ಅಲ್ವಾ? ನಿಖರವಾಗಿ. ಎಕ್ಸಾಕ್ಟ್ಲಿ. ಇದು ಬ್ಲಾಕ್ಚೈನ್ ಟೆಕ್ನಾಲಜಿಯ ಒಂದು ರೀತಿ. ಫಿಸಿಕ್ಸ್ ಲಾ ಇದ್ದ ಹಾಗೆ ನೀವು ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀರಿ ಅನ್ನೋದ್ರ ಮೇಲೆ ಮಿಕ್ಕಿದ್ದು ಡಿಸೈಡ್ ಆಗತ್ತೆ. ಅದಕ್ಕೇನೆ ಬೇರೆ ಬೇರೆ ಬ್ಲಾಕ್ಚೈನ್ಗಳು ಬೇರೆ ಬೇರೆ ಗುಣಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಕ್ಕೆ ಕೆಲವು ಫೇಮಸ್ ಉದಾಹರಣೆ ತಗೊಳ್ಳೋಣವಾ? ಮೊದಲು ಎಲ್ಲರಿಗೂ ಗೊತ್ತಿರೋ ಬಿಟ್ಕಾಯಿನ್ ಶುರು ಮಾಡೋಣ. ಬಿಟ್ಕಾಯಿನ್ ಅಲ್ಲಿ ಈ ಟ್ರೈಲೆಮಾ ಹೇಗೆ ಕಾಣಿಸುತ್ತೆ? ಒಳ್ಳೆ ಪಾಯಿಂಟ್. ಬಿಟ್ಕಾಯಿನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಕ್ರಿಪ್ಟೋ ಕರೆನ್ಸಿ. ಇದರ ಡಿಸೈನಲ್ಲಿ ನೀವು ನೋಡಿದ್ರೆ ಸೆಕ್ಯೂರಿಟಿ ಮತ್ತು ಡಿಸೆಂಟ್ರಲೈಸೇಷನ್ಗೆ ಅತಿ ಹೆಚ್ಚು ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ನೆಟ್ವರ್ಕ್ ಪ್ರಪಂಚದಲ್ಲಿಯೇ ಅತ್ಯಂತ ಸೇಫ್ ಮತ್ತು ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಸಾವಿರಾರು ನೋಟ್ಸ್ ಪ್ರಪಂಚ ಪೂರ್ತಿ ಹರಡಿಕೊಂಡಿವೆ, ಯಾರೊಬ್ಬರ ಕಂಟ್ರೋಲ್ ಇಲ್ಲ. ಅದರ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂದ್ರೆ ಪ್ರೂಫ್ ಆಫ್ ವರ್ಕ್, ಅದನ್ನ ಹ್ಯಾಕ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋಷ್ಟು ಸ್ಟ್ರಾಂಗ್ ಆಗಿದೆ. ಆದರೆ ಈ 2 ಗುಣಗಳನ್ನ ಅಂದ್ರೆ ಸುರಕ್ಷತೆ ಮತ್ತು ವಿಕೇಂದ್ರೀಕರಣವನ್ನ ಕಾಪಾಡ್ಕೊಳ್ಳೋಕೋಸ್ಕರ ಬಿಟ್ಕಾಯಿನ್ ಸ್ಕೇಲೆಬಿಲಿಟಿಯಲ್ಲಿ ಅಂದ್ರೆ ವಿಸ್ತರಣಾ ಸಾಮರ್ಥ್ಯದಲ್ಲಿ ದೊಡ್ಡ ಕಾಂಪ್ರಮೈಸ್ ಮಾಡ್ಕೊಂಡಿದೆ. ಬಿಟ್ಕಾಯಿನ್ ನೆಟ್ವರ್ಕ್ ಪ್ರತಿ ಸೆಕೆಂಡಿಗೆ ಸರಾಸರಿ 1.5 ರಿಂದ 7 ಟ್ರಾನ್ಸಾಕ್ಷನ್ ಅಷ್ಟೇ ಪ್ರಾಸೆಸ್ ಮಾಡಕ್ಕಾಗೋದು. ಹೌದೌದು, ಅದನ್ನೇ ಕೇಳುದು. ಬಿಟ್ಕಾಯಿನಲ್ಲಿ ಕಾಫಿ ಕೊಳ್ಳಕ್ಕಾಗಲ್ಲ, ತುಂಬಾ ಸ್ಲೋ ಅಂತಾರೆ. ಆದ್ರೆ ನೀವು ಹೇಳಿದ ಹಾಗೆ ಅದು ಅದರ ಡಿಸೈನ್ ಚಾಯ್ಸ್. ಸೆಕ್ಯೂರಿಟಿ ಮತ್ತೆ ಡಿಸೆಂಟ್ರಲೈಸೇಷನ್ ಬಿಟ್ಕೊಡಬಾರ್ದು ಅನ್ನೋ ನಿರ್ಧಾರದ ಫಲಿತಾಂಶ ಅದು. ಆದರೆ ಬಿಟ್ಕಾಯಿನ್ ಕಮ್ಯುನಿಟಿ ಲೈಟ್ನಿಂಗ್ ನೆಟ್ವರ್ಕ್ಸ್ ಅಂತ ಲೇಯರ್ 2 ಸೊಲ್ಯೂಷನ್ಸ್ ಮೂಲಕ ಈ ಸ್ಪೀಡ್ ಪ್ರಾಬ್ಲಮ್ ಸರಿ ಮಾಡೋಕ್ ಟ್ರೈ ಮಾಡ್ತಿದೆಯಲ್ಲ, ಅದು ಈ 3 ಸಮಸ್ಯೆಗೆ ಹೇಗೆ ಎಫೆಕ್ಟ್ ಮಾಡುತ್ತೆ? ಕರೆಕ್ಟ್ ಪಾಯಿಂಟ್ ಎತ್ತಿದ್ದೀರಿ. ಲೈಟ್ನಿಂಗ್ ನೆಟ್ವರ್ಕ್ ತರಹದ ಲೇಯರ್ 2 ಸೊಲ್ಯೂಷನ್ಸು ಅವು ಬಿಟ್ಕಾಯಿನ್ನ ಮೂಲಭೂತ ಲೇಯರ್ 1 ಅನ್ನ ಬದಲಾಯಿಸಲ್ಲ. ಅದರ ಮೇಲೆ ಇನ್ನೊಂದು ಲೇಯರ್ ಕಟ್ಟಿ ಫಾಸ್ಟ್ ಮತ್ತು ಕಡಿಮೆ ಖರ್ಚಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕೆ ಹೆಲ್ಪ್ ಮಾಡುತ್ತವೆ. ಇದು 3 ಸಮಸ್ಯೆಯನ್ನ ಲೇಯರ್ 1 ಲೆವೆಲ್ನಲ್ಲಿ ಸರಿಪಡಿಸಲ್ಲ, ಬದಲು ಅದನ್ನ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಾವು ಲೇಯರ್ 2 ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ ಮುಂದೆ. ಸರಿ. ಹಾಗಾದ್ರೆ ಇನ್ನೊಂದು ಎಕ್ಸ್ಟ್ರೀಮ್ ಉದಾಹರಣೆ ನೋಡೋಣ.
ಸೊಲಾನಾದಂತಹ ಕೆಲವು ಹೊಸ ಜನರೇಷನ್ ಬ್ಲಾಕ್ಚೈನ್ಗಳಿದಾವಲ್ಲ, ಅವು ಸೆಕೆಂಡ್ಗೆ 16,000 ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತಾರಲ್ಲ, ಅವು ಈ ಟ್ರೈಲೆಮಾವನ್ನ ದಾಟಿ ನಿಂತಿದಾವ? ಸೊಲಾನಾ ಖಂಡಿತವಾಗ್ಲೂ ಸ್ಕೇಲಬಿಲಿಟಿ ಮೇಲೆ ಅಂದ್ರೆ ವೇಗದ ಮೇಲೆ ತುಂಬಾನೇ ಫೋಕಸ್ ಮಾಡಿದೆ. ಪ್ರತಿ ಸೆಕೆಂಡ್ಗೆ 50,000ಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಮಾಡೋ ಕೆಪಾಸಿಟಿ ತೋರಿಸಿದೆ. ಅದು ಟೆಕ್ನಿಕಲಿ ನಿಜಕ್ಕೂ ಒಂದು ದೊಡ್ಡ ಅಚೀವ್ಮೆಂಟ್. ಇದು ಡಿಆಪ್ಸ್ಗೆ, ಗೇಮಿಂಗ್ಗೆ ಎಲ್ಲ ತುಂಬಾ ಅನುಕೂಲ. ಆದ್ರೆ 3 ಸಮಸ್ಯೆ ಪ್ರಕಾರನೇ ನಾವು ನೋಡೋದಾದ್ರೆ, ಈ ಅಸಾಧಾರಣ ವೇಗವನ್ನ ಸಾಧಿಸೋಕೆ ಸೊಲಾನಾ ಬೇರೆ ಯಾವ್ದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದೆ ಅಂತ ನೋಡ್ಬೇಕು. ಸೊಲಾನಾದ ಕೇಸ್ನಲ್ಲಿ ಅದು ವಿಕೇಂದ್ರೀಕರಣದಲ್ಲಿ, ಅಂದ್ರೆ ಡಿಸೆಂಟ್ರಲೈಸೇಷನ್. ಬಿಟ್ಕಾಯಿನ್ಗೆ ಹೋಲಿಸಿದ್ರೆ ಸೊಲಾನಾ ನೆಟ್ವರ್ಕ್ ಅನ್ನ ರನ್ ಮಾಡೋ ವ್ಯಾಲಿಡೇಟರ್ಗಳು, ಅಂದ್ರೆ ಈ ಟ್ರಾನ್ಸಾಕ್ಷನ್ಸ್ಗಳನ್ನ ವೆರಿಫೈ ಮಾಡಿ ನೆಟ್ವರ್ಕ್ ಸೇಫ್ ಆಗಿಡೋ ಕಂಪ್ಯೂಟರ್ಗಳ ಸಂಖ್ಯೆ ಕಮ್ಮಿ ಇದೆ. ಮತ್ತೆ ವ್ಯಾಲಿಡೇಟರ್ ಆಗೋಕೆ ಬೇಕಾದ ಹಾರ್ಡ್ವೇರ್ ಕೂಡ ತುಂಬಾ ದುಬಾರಿ. ಇದರಿಂದ ಎಲ್ಲರೂ ವ್ಯಾಲಿಡೇಟರ್ ಆಗೋಕೆ ಆಗಲ್ಲ. ಸೊ ಇದು ನೆಟ್ವರ್ಕ್ ಕಂಟ್ರೋಲ್ ಅನ್ನ ಸ್ವಲ್ಪ ಕಮ್ಮಿ ಸಂಖ್ಯೆಯ ಪವರ್ಫುಲ್ ಪಾರ್ಟಿಗಳ ಕೈಗೆ ಕೊಡೋ ಸಾಧ್ಯತೆ ಇರುತ್ತೆ. ಹೌದು, ವಿಕೇಂದ್ರೀಕರಣದಲ್ಲಿ ಕಾಂಪ್ರಮೈಸ್ ಇರಬಹುದು. ಆದರೆ ಒಬ್ಬ ಸಾಮಾನ್ಯ ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಲಕ್ಷಾಂತರ ಜನಕ್ಕೆ ಕಡಿಮೆ ಫೀಸ್ನಲ್ಲಿ ಬೇಗ ಟ್ರಾನ್ಸಾಕ್ಷನ್ ಮಾಡೋ ಅನುಕೂಲ ಇದೆ ಅಲ್ವಾ? ಬಹುಶಃ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ವೇಗ, ಕಡಿಮೆ ಖರ್ಚು ಅದೇ ಮುಖ್ಯ ಇರ್ಬೋದಲ್ವಾ? ನೀವು ಹೇಳೋದು ಸರಿ. ಪ್ರತಿಯೊಂದು ಕಾಂಪ್ರಮೈಸ್ಗೂ ಅದರದೇ ಆದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊಲಾನಾದ ಸ್ಪೀಡ್, ಕಡಿಮೆ ಫೀಸ್ ತುಂಬಾ ಜನ ಯೂಸರ್ಸ್ಗೆ, ಡೆವಲಪರ್ಸ್ಗೆ ಅಟ್ರಾಕ್ಟಿವ್ ಆಗಿದೆ. ಅದಕ್ಕೆ ಅದರ ಮೇಲೆ ತುಂಬಾ ಆಕ್ಟಿವಿಟಿ ಇದೆ. ಆದ್ರೆ ಯಾವಾಗ ವಿಕೇಂದ್ರೀಕರಣ ಕಮ್ಮಿಯಾಗುತ್ತೋ ಅದು ಸೆಕ್ಯೂರಿಟಿ ಮೇಲೂ ಪರಿಣಾಮ ಬೀರಬಹುದು. ನೆಟ್ವರ್ಕ್ ಕಂಟ್ರೋಲ್ ಕೆಲವೇ ಕಡೆ ಇದ್ರೆ ಅದನ್ನ ನಿಲ್ಸೋದು ಅಥವಾ ಸೆನ್ಸಾರ್ ಮಾಡೋದು ಥಿಯೋರಿಟಿಕಲಿ ಸ್ವಲ್ಪ ಸುಲಭ ಆಗಬಹುದು. ಬಹುಶಃ ಅದಕ್ಕೆ ಇರ್ಬೋದಾ ಸೊಲಾನಾ ನೆಟ್ವರ್ಕ್ ಶುರುವಾದಾಗಿಂದ ಕೆಲವು ಸಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ನೆಟ್ವರ್ಕ್ ಡೌನ್ ಆಗಿದೆ ಅಂತ ವರದಿ ಬಂದಿತ್ತಲ್ವಾ? ಹೌದು, ಅದು ಕೂಡ ಒಂದು ಕಾರಣ ಇರಬಹುದು. ಅಷ್ಟು ಜಾಸ್ತಿ ಟ್ರಾನ್ಸಾಕ್ಷನ್ ಲೋಡ್ ಹ್ಯಾಂಡಲ್ ಮಾಡೋ ಕಾಂಪ್ಲೆಕ್ಸ್ ಸಿಸ್ಟಮ್ಗಳಲ್ಲಿ ಸ್ಟೆಬಿಲಿಟಿ ಚಾಲೆಂಜ್ ಬರೋದು ಸಹಜ. ಸೊಲಾನಾ ಟೀಮ್ ಅದನ್ನ ಸರಿಪಡಿಸೋಕೆ ಕೆಲಸ ಮಾಡ್ತಾನೇ ಇದ್ದಾರೆ. ಆದ್ರೆ ಈ ಘಟನೆಗಳು ತೋರ್ಸೋದು ಏನು ಅಂದ್ರೆ, 3 ಸಮಸ್ಯೆಯ ಒಂದು ಕಾರ್ನರ್ ಅಂದ್ರೆ ಸ್ಕೇಲಬಿಲಿಟಿಯನ್ನ ತುದಿಗೆ ತಳ್ಳೋಕೆ ಹೋದಾಗ, ಇನ್ನೊಂದು ಕಡೆ ಅಂದ್ರೆ ಸೆಕ್ಯೂರಿಟಿ ಸ್ಟೆಬಿಲಿಟಿ ಅದು ಸ್ವಲ್ಪ ವಿಕೇಂದ್ರೀಕರಣಕ್ಕೂ ಲಿಂಕ್ ಆಗಿದೆ. ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ನಿಜ ನಿಜ. ಇದು ಒಂದು ರೀತಿ ಹಗ್ಗದ ಮೇಲಿನ ನಡಿಗೆ ತರನೇ ಕಾಣಿಸುತ್ತೆ. ಹಾಗಾದ್ರೆ ಈ 3 ಸಮಸ್ಯೆಯಿಂದ ಪಾರಾಗೋಕೆ ಅಂದ್ರೆ 3 ಗುಣಗಳನ್ನ ವೇಗ, ಸುರಕ್ಷತೆ, ವಿಕೇಂದ್ರೀಕರಣ ಇವನ್ನು ಒಟ್ಟಿಗೆ ಸಾಧಿಸೋಕೆ ಏನಾದ್ರೂ ದಾರಿಗಳಿವೆಯಾ ಅಥವಾ ಇದು ಆಗದ ಮಾತಾ? ಬೇಸಿಕ್ ಬ್ಲಾಕ್ ಚೈನ್ ಅಂದ್ರೆ ಲೇಯರ್ 1 ಲೆವೆಲ್ ಅಲ್ಲಿ ಈಗ ಬಿಟ್ ಕಾಯಿನ್, ಎಥೀರಿಯಂ ಇದೆಯಲ್ಲ, ಆ ಕೋರ್ ಪ್ರೋಟೋಕಾಲ್ನಲ್ಲೇ ಈ 3ನ್ನು ಪರ್ಫೆಕ್ಟ್ ಆಗಿ ಸಾಧಿಸೋದು ಸದ್ಯದ ಟೆಕ್ನಾಲಜಿ ಪ್ರಕಾರ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಎಲ್ರೂ ಅನ್ಕೊಂಡಿರೋದು. ಆದ್ರೆ ಈ ಸಮಸ್ಯೆಯನ್ನ ಪೂರ್ತಿಯಾಗಿ ಸರಿಪಡಿಸೋಕಾಗ್ದಿದ್ರು ಇದನ್ನ ಮ್ಯಾನೇಜ್ ಮಾಡೋಕೆ, ಇದರ ಎಫೆಕ್ಟ್ ಕಮ್ಮಿ ಮಾಡೋಕೆ ಕೆಲವು ಸ್ಮಾರ್ಟ್ ಟೆಕ್ನಾಲಜಿಗಳು ಬಂದಿವೆ. ಆದ್ರೆ ನೆನ್ಪಿಡಿ, ಇವುಗಳಲ್ಲೂ ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಇದ್ದೇ ಇರುತ್ತೆ. ಹೌದಾ? ಯಾವುವು ಅವು? ಸ್ವಲ್ಪ ಹೇಳ್ತೀರಾ? ಮೇನಾಗಿ 2 ವಿಧಾನಗಳು ಚಾಲ್ತಿಯಲ್ಲಿವೆ. ಮೊದಲನೇದು ಲೇಯರ್ 2 ಸ್ಕೇಲಿಂಗ್ ಪರಿಹಾರಗಳು. ಇವು ಮೂಲ ಬ್ಲಾಕ್ಚೈನ್ ಮೇಲೆ ಕಟ್ಟಿರುವ ಬೇರೆ ಸಿಸ್ಟಮ್ಗಳು. ಉದಾಹರಣೆಗೆ ಇಥೀರಿಯಂ ಮೇಲೆ ಇರೋ ಆರ್ಬಿಟ್ರಮ್, ಆಪ್ಟಿಮಿಸಮ್ ಅಥವಾ ಬಿಟ್ಕಾಯಿನ್ ಮೇಲೆ ಇರೋ ಲೈಟ್ನಿಂಗ್ ನೆಟ್ವರ್ಕ್. ಇವು ಏನ್ ಮಾಡ್ತವೆ ಅಂದ್ರೆ, ಸಾವಿರಾರು ಚಿಕ್ಕ ಚಿಕ್ಕ ಟ್ರಾನ್ಸಾಕ್ಷನ್ಗಳನ್ನ ಲೇಯರ್ 1 ಮೇಲೆ ಅಂದ್ರೆ ಈಗ ಇಥೀರಿಯಂ ಮೇಲೆ ನೇರವಾಗಿ ರೆಕಾರ್ಡ್ ಮಾಡೋ ಬದಲು ತಮ್ಮದೇ ಆದ ಲೇಯರ್ 2 ನೆಟ್ವರ್ಕ್ನಲ್ಲಿ ಫಾಸ್ಟ್ ಆಗಿ ಕಡಿಮೆ ಫೀಸ್ನಲ್ಲಿ ಪ್ರಾಸೆಸ್ ಮಾಡ್ತವೆ. ಆಮೇಲೆ ಈ ಬಹಳಷ್ಟು ಟ್ರಾನ್ಸಾಕ್ಷನ್ಗಳ ಒಂದು ಗುಂಪಿನ ಒಂದು ಸಾರಾಂಶವನ್ನ ಅಥವಾ ಒಂದು ಕ್ರಿಪ್ಟೋಗ್ರಾಫಿಕ್ ಪ್ರೂಫ್ ಅನ್ನ ಪಿರಿಯಾಡಿಕಲಿ ಮುಖ್ಯ ಲೇಯರ್ 1 ಚೈನ್ಗೆ ಕಳಿಸ್ತವೆ. ಇದಕ್ಕೆ ರೋಲ್ ಅಪ್ ಅಂತಾರೆ. ಇದರಿಂದ ಲೇಯರ್ 1 ಮೇಲಿನ ಲೋಡ್ ಕಮ್ಮಿಯಾಗುತ್ತೆ, ಒಟ್ಟಾರೆ ಸಿಸ್ಟಮ್ನ ಟ್ರಾನ್ಸಾಕ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಟ್ರಾನ್ಸಾಕ್ಷನ್ಗಳು ಮೊದಲು ಲೇಯರ್ 2 ಅಲ್ಲಿ ನಡೀತವೆ, ಆಮೇಲೆ ಅವುಗಳ ಸಮ್ಮರಿ ಲೇಯರ್ 1ಗೆ ಹೋಗುತ್ತೆ. ಈ ಮಧ್ಯದ ಟೈಮ್ನಲ್ಲಿ ಅಂದ್ರೆ ಟ್ರಾನ್ಸಾಕ್ಷನ್ ಲೇಯರ್ 2 ಅಲ್ಲಿದ್ದು ಇನ್ನೂ ಲೇಯರ್ 1ಗೆ ಸೇರದೇ ಇದ್ದಾಗ ಅದರ ಸೆಕ್ಯೂರಿಟಿ ಹೇಗೆ? ಅದು ಲೇಯರ್ 1 ಸೇಫ್ ಇರುತ್ತಾ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆ ಶಾರ್ಟ್ ಪೀರಿಯಡ್ನಲ್ಲಿ ಟ್ರಾನ್ಸಾಕ್ಷನ್ನ ಫೈನಾಲಿಟಿ ಅಂದ್ರೆ ಅಂತಿಮತೆ ಲೇಯರ್ 1 ಸ್ಟ್ರಾಂಗ್ ಇರಲ್ಲ.
ಲೇಯರ್ 2 ರೋಲ್ಅಪ್ಸ್ಗಳು ಸಾಮಾನ್ಯವಾಗಿ ಸೀಕ್ವೆನ್ಸರ್ ಅನ್ನೋ ಒಂದು ಕಾಂಪೊನೆಂಟ್ ಯೂಸ್ ಮಾಡ್ತವೆ. ಈ ಸೀಕ್ವೆನ್ಸರ್ಗಳು ಲೇಯರ್ 2 ಟ್ರಾನ್ಸಾಕ್ಷನ್ಗಳನ್ನ ಆರ್ಡರ್ ಮಾಡಿ ಅವುಗಳ ಸಾರಾಂಶವನ್ನ ಲೇಯರ್ 1ಗೆ ಕಳಿಸ್ತವೆ. ಸದ್ಯಕ್ಕೆ ಹೆಚ್ಚಿನ ರೋಲ್ಅಪ್ಸ್ಗಳಲ್ಲಿ ಈ ಸೀಕ್ವೆನ್ಸರ್ಗಳನ್ನ ಕೆಲವೇ ಆರ್ಗನೈಸೇಷನ್ಸ್ ನಡೆಸುತ್ತಿದ್ದಾವೆ. ಅಂದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೆಂಟ್ರಲೈಸೇಷನ್ ಇರುತ್ತೆ. ಹಾಗಾಗಿ ಆ ಸ್ವಲ್ಪ ಹೊತ್ತು ಟ್ರಾನ್ಸಾಕ್ಷನ್ ಲೇಯರ್ 1ಗೆ ಸೇರೋವರೆಗೂ ನಾವು ಲೇಯರ್ 2 ಸಿಸ್ಟಮ್ನ ರೂಲ್ಸ್ ಮೇಲೆ, ಆ ಸೀಕ್ವೆನ್ಸರ್ ಮೇಲೆ ಸ್ವಲ್ಪ ನಂಬಿಕೆ ಇಡಬೇಕಾಗುತ್ತೆ. ಆದ್ರೆ ಒಮ್ಮೆ ರೆಕಾರ್ಡು ಲೇಯರ್ 1ಗೆ ಸೇರಿ ಕನ್ಫರ್ಮ್ ಆದ್ಮೇಲೆ ಅದು ಲೇಯರ್ 1 ಅಂದ್ರೆ ಎಥೀರಿಯಂ ಕೊಡೋ ಪೂರ್ತಿ ಸೆಕ್ಯೂರಿಟಿ, ಪೂರ್ತಿ ಡಿಸೆಂಟ್ರಲೈಸೇಷನ್ನ ಬೆನಿಫಿಟ್ ಪಡೆಯುತ್ತೆ. ಸೊ ಲೇಯರ್ 2ಗಳು 3 ಸಮಸ್ಯೆಯನ್ನ ಸಾಲ್ವ್ ಮಾಡಲ್ಲ. ಬದಲಿಗೆ ವೇಗ ಜಾಸ್ತಿ ಮಾಡೋಕೆ ಒಂದು ಶಾರ್ಟ್ ಟರ್ಮ್ ಕ್ಯಾಲ್ಕ್ಯುಲೇಟೆಡ್ ಕಾಂಪ್ರಮೈಸ್ ಮಾಡ್ಕೋತಾವೆ. ಸರಿ, ಇದು ಲೇಯರ್ 2 ಬಗ್ಗೆ ಆಯ್ತು. ಇನ್ನೊಂದು ಪರಿಹಾರದ ಬಗ್ಗೆ ಹೇಳಿದ್ರಿ. ಹೌದು, ಇನ್ನೊಂದು ಮೇಜರ್ ಪರಿಹಾರ, ಮುಖ್ಯವಾಗಿ ಇಥೀರಿಯಂನಂತಹ ಬ್ಲಾಕ್ ಚೈನ್ಗಳು ಲಾಂಗ್ ಟರ್ಮ್ನಲ್ಲೇ ನೋಡ್ತಿರೋ ಟೆಕ್ನಾಲಜಿ ಅಂದ್ರೆ ಶಾರ್ಡಿಂಗ್. ಶಾರ್ಡಿಂಗ್ ಅಂದ್ರೆ ಸಿಂಪಲ್ ಆಗಿ ಒಂದು ದೊಡ್ಡ ಕಂಪನಿಯ ಕೆಲಸವನ್ನ ಚಿಕ್ಕ ಚಿಕ್ಕ ಟೀಮ್ಗಳಿಗೆ ಹಂಚಿದ ಹಾಗೆ. ಇಲ್ಲಿ ಇಡೀ ಬ್ಲಾಕ್ ಚೈನ್ ನೆಟ್ವರ್ಕ್ ಅನ್ನ ಶಾರ್ಡ್ಸ್ ಅನ್ನೋ ಸಣ್ಣ ಸಣ್ಣ ಸಬ್ ಬ್ಲಾಕ್ ಚೈನ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಪ್ರತಿಯೊಂದು ಶಾರ್ಡ್ ತನ್ನದೇ ಆದ ಟ್ರಾನ್ಸಾಕ್ಷನ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ನ ಪ್ರತ್ಯೇಕವಾಗಿ ಮ್ಯಾನೇಜ್ ಮಾಡುತ್ತೆ. ಈ ಶಾರ್ಡ್ಗಳು ಒಂದಕ್ಕೊಂದು ಮಾತಾಡ್ಕೋತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗಳ ಲೋಡ್ ಒಂದೇ ಚೈನ್ ಮೇಲೆ ಬೀಳೋ ಬದಲು ಅದು ಹಲವು ಶಾರ್ಡ್ಗಳ ಮಧ್ಯೆ ಹಂಚ್ ಹೋಗುತ್ತೆ. ಸೊ ನೆಟ್ವರ್ಕ್ ಪ್ಯಾರಲಲ್ ಆಗಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡೋಕೆ ಆಗುತ್ತೆ. ಅಂದ್ರೆ ಸ್ಕೇಲೆಬಿಲಿಟಿ ಜಾಸ್ತಿ ಆಗುತ್ತೆ. ಇದು ಡಿಸೆಂಟ್ರಲೈಸೇಷನ್ ಕಾಪಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ರತಿಯೊಂದು ಶಾರ್ಡ್ ನಡೆಸೋಕೆ ಕಡಿಮೆ ಪವರ್ಫುಲ್ ನೋಡ್ಸ್ ಕೂಡ ಭಾಗವಹಿಸಬಹುದು. ಆದ್ರೆ ಶಾರ್ಡಿಂಗ್ ಅನ್ನ ಸೇಫ್ ಆಗಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಾಂಪ್ಲೆಕ್ಸ್ ಟೆಕ್ನಿಕಲ್ ಚಾಲೆಂಜ್. ಓಕೆ, ಹಾಗಾದ್ರೆ ಲೇಯರ್ 2 ಶಾರ್ಡಿಂಗ್ ಈ ಥರ ಪ್ರಯತ್ನಗಳು ನಡೀತಿದೆ. ಈಗ ಈ 3 ಸಮಸ್ಯೆ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋದರ ಪ್ರಾಮುಖ್ಯತೆ ಏನು? ಈಗ ಕ್ರಿಪ್ಟೋ ಜಗತ್ತಿಗೆ ಹೊಸಬ್ರು ಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಇದನ್ನ ಯಾಕೆ ಅರ್ಥ ಮಾಡ್ಕೋಬೇಕು? ಯಾಕೆಂದ್ರೆ ಆಗಾಗ ಈ ಕಾಯಿನ್ ನೋಡಿ ಬಿಟ್ಕಾಯಿನ್ಗಿಂತ 1000 ಪಟ್ಟು ಫಾಸ್ಟ್ ಅನ್ನೋ ಮಾತುಗಳನ್ನ ಕೇಳ್ತೀವಲ್ಲ. ಇದು ಅತೀ ಮುಖ್ಯವಾದ ವಿಷಯ. ಹೊಸ್ದಾಗಿ ಬರೋ ತುಂಬಾ ಆಲ್ಟ್ ಕಾಯಿನ್ಗಳು ತಮ್ಮ ಮಾರ್ಕೆಟಿಂಗ್ನಲ್ಲಿ ಬರೀ ಸ್ಪೀಡ್, ಸ್ಕೇಲಬಿಲಿಟಿ ಮತ್ತೆ ಕಡಿಮೆ ಫೀಸ್ ಅನ್ನೇ ಹೈಲೈಟ್ ಮಾಡ್ತವೆ. ಅದು ನಿಜಾನೂ ಇರ್ಬೋದು. ಆದ್ರೆ ಒಬ್ಬ ಸ್ಮಾರ್ಟ್ ಕೇಳುಗ ಅಥವಾ ಇನ್ವೆಸ್ಟರ್ ಕೇಳಬೇಕಾದ ಪ್ರಶ್ನೆ, ಓಕೆ, ಈ ಸ್ಪೀಡ್ ಸಾಧಿಸೋಕೆ ನೀವು 3 ಸಮಸ್ಯೆಯ ಯಾವ ಕಾರ್ನರ್ನಲ್ಲಿ ಕಾಂಪ್ರಮೈಸ್ ಮಾಡಿದಿರಿ? ಅವರು ಡಿಸೆಂಟ್ರಲೈಸೇಷನ್ ಕಮ್ಮಿ ಮಾಡಿದಾರಾ? ನೆಟ್ವರ್ಕ್ ಕೆಲವೇ ವ್ಯಾಲಿಡೇಟರ್ಗಳ ಕೈಯಲ್ಲಿದ್ಯಾ? ಅಥವಾ ಅತಿ ವೇಗ ಮಾಡೋ ಭರದಲ್ಲಿ ಸೆಕ್ಯೂರಿಟಿಯ ಕೆಲವೊಂದು ವಿಷಯಗಳನ್ನ ಸಿಂಪ್ಲಿಫೈ ಮಾಡಿದಾರಾ? ಈ ಪ್ರಶ್ನೆಗಳನ್ನ ಕೇಳಿದವ ಮಾತ್ರ ಆ ಪ್ರಾಜೆಕ್ಟ್ನ ನಿಜವಾದ ಪಿಕ್ಚರ್ ಸಿಗೋದು. ಬರೀ ವೇಗದ ಮೇಲೆ ಒಂದು ಬ್ಲಾಕ್ ಚೈನ್ ಬೆಸ್ಟ್ ಅಂತ ಡಿಸೈಡ್ ಮಾಡೋದು ತಪ್ಪು. ಅಂದ್ರೆ ನಮ್ಮದು ತುಂಬಾ ಫಾಸ್ಟ್ ಅಂತ ಹೇಳೋರನ್ನ, ಸರಿ ನಿಮ್ಮ ಡಿಸೆಂಟ್ರಲೈಸೇಷನ್ ಸೆಕ್ಯೂರಿಟಿ ಹೇಗಿದೆ, ಬಿಟ್ಕಾಯಿನ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಸೆಂಟ್ರಲೈಸ್ಡ್ ಆಗಿದೆ, ನಿಮ್ಮ ನೆಟ್ವರ್ಕ್ ನಿಲ್ಸೋಕೆ ಎಷ್ಟು ಪಾರ್ಟಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಕೇಳಿದ್ರೆ ಆಗ ಅವರ ಪ್ರಿಯಾರಿಟಿ ಏನು, ಅವ್ರು ಏನು ಕಾಂಪ್ರಮೈಸ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಗತ್ತೆ. ಖಂಡಿತ. ಈಗ ನೋಡಿ, ಲಾಂಗ್ ಟರ್ಮ್ಗೆ ವ್ಯಾಲ್ಯೂ ಸ್ಟೋರ್ ಮಾಡಬೇಕು, ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಇರೋರ್ಗೆ, ಅಥವಾ ಸೆನ್ಸಾರ್ಶಿಪ್ ರೆಸಿಸ್ಟೆನ್ಸ್ ಮುಖ್ಯ ಅಂತ ಅನ್ಸೋರ್ಗೆ ಡಿಸೆಂಟ್ರಲೈಸೇಷನ್ ಮತ್ತು ಸೆಕ್ಯೂರಿಟಿನೇ ಫಸ್ಟ್ ಪ್ರಿಯಾರಿಟಿ. ಅವರಿಗೆ ಸ್ಪೀಡ್ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಆದ್ರೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಬೇಕಾಗಿರೋ ಗೇಮಿಂಗ್ ಅಪ್ಲಿಕೇಶನ್ ಅಥವಾ ಸೋಷಿಯಲ್ ಮೀಡಿಯಾಗೆ ಸ್ಪೀಡ್ ಮತ್ತೆ ಕಡಿಮೆ ಫೀಸ್ ಮುಖ್ಯ ಆಗಬಹುದು. ಅಲ್ಲಿ ಸ್ವಲ್ಪ ಸೆಂಟ್ರಲೈಸೇಷನ್ ಇದ್ರೂ ನಡೆಯುತ್ತೆ ಅಂತ ಅವ್ರು ಅನ್ಕೋಬಹುದು. ಆದ್ದರಿಂದ ಯಾವುದೇ ಬ್ಲಾಕ್ ಚೈನ್ ಅನ್ನ ಇವ್ಯಾಲ್ಯುಯೇಟ್ ಮಾಡುವಾಗ ಅದು 3 ಸಮಸ್ಯೆಯ 3 ಆಯಾಮಗಳಲ್ಲಿ ಸ್ಕೇಲಬಿಲಿಟಿ, ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್ ಯಾವ ಬ್ಯಾಲೆನ್ಸ್ ಆರಿಸ್ಕೊಂಡಿದೆ, ಯಾವ ಕಾಂಪ್ರಮೈಸ್ ಮಾಡಿದೆ ಮತ್ತು ಆ ಕಾಂಪ್ರಮೈಸ್ ಆ ಬ್ಲಾಕ್ ಚೈನ್ನ ಉದ್ದೇಶಕ್ಕೆ ಸರಿಹೊಂತಾ ಇಲ್ವಾ ಅಂತ ನೋಡೋದು ಬಹಳ ಮುಖ್ಯ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ಸಮರೈಸ್ ಮಾಡೋದಾದ್ರೆ, ಯಾವುದೇ ಬ್ಲಾಕ್ ಚೈನ್ ಒಂದೇ ಸಲಕ್ಕೆ ಪರ್ಫೆಕ್ಟ್ ಸ್ಪೀಡ್, ಪರ್ಫೆಕ್ಟ್ ಸೆಕ್ಯೂರಿಟಿ ಮತ್ತು ಪರ್ಫೆಕ್ಟ್ ಡಿಸೆಂಟ್ರಲೈಸೇಷನ್ ಸಾಧಿಸೋದು ಸದ್ಯಕ್ಕಂತೂ ಸಾಧ್ಯವಿಲ್ಲ. ಇದನ್ನೇ ಬ್ಲಾಕ್ ಚೈನ್ 3 ಸಮಸ್ಯೆ ಅಂತ ಕರೆಯೋದು. ಇದೊಂದು ರೀತಿ ಇನ್ಬಿಲ್ಟ್ ಟ್ರೇಡ್ ಆಫ್ ಸಿಸ್ಟಮ್ ಇದ್ದ ಹಾಗೆ. ಹೌದು, ಅದೇ ಮೇನ್ ಟೇಕವೇ. ಬಿಟ್ಕಾಯಿನ್ನಂತಹ ಚೈನ್ಗಳು ಸೆಕ್ಯೂರಿಟಿ ಮತ್ತು ಡಿಸೆಂಟ್ರಲೈಸೇಷನ್ಗೆ ಒತ್ತುಕೊಟ್ಟು ಸ್ಪೀಡ್ನಲ್ಲಿ ಕಾಂಪ್ರಮೈಸ್ ಆಗಿವೆ. ಸೊಲಾನಾದಂತಹ ಕೆಲವು ಚೈನ್ಗಳು ಸ್ಪೀಡ್ಗೆ ಒತ್ತುಕೊಟ್ಟು ಡಿಸೆಂಟ್ರಲೈಸೇಷನ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿವೆ.
ಎಥೀರಿಯಂ ಲೇಯರ್ 2 ಶಾರ್ಡಿಂಗ್ ಮೂಲಕ ಈ ಮೂರನ್ನು ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ತಿದೆ. ಪ್ರತಿಯೊಂದು ದಾರಿಗೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳಿವೆ. ಈ 3 ಸಮಸ್ಯೆಯ ಫ್ರೇಮ್ವರ್ಕ್ ಅರ್ಥ ಮಾಡ್ಕೊಂಡ ಮೇಲೆ ಕೇಳುಗರು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ಕೋಬಹುದು ತಮ್ಮಷ್ಟಕ್ಕೆ ತಾವೆ. ಫ್ಯೂಚರ್ನಲ್ಲಿ ಯಾವುದಾದ್ರೂ ಒಂದು ರೆವಲ್ಯೂಷನರಿ ಟೆಕ್ನಾಲಜಿ ಬಂದು ಈ ಮೂರೂ ಗುಣಗಳನ್ನು ಸ್ಪೀಡ್, ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮ್ಯಾಕ್ಸಿಮಮ್ ಲೆವೆಲ್ನಲ್ಲಿ ಸಾಧಿಸೋ ಒಂದು ಪರ್ಫೆಕ್ಟ್ ಬ್ಲಾಕ್ ಚೈನ್ ಹುಟ್ಕೊಳ್ಬೋದಾ, ಅಥವಾ ಈ 3 ಸಮಸ್ಯೆ ಅನ್ನೋದು ಬ್ಲಾಕ್ ಚೈನ್ ಟೆಕ್ನಾಲಜಿಯ ಒಂದು ಶಾಶ್ವತ ಲಕ್ಷಣವಾಗಿ ನಾವು ಯಾವಾಗಲೂ ಈ ಟ್ರೇಡ್ ಆಫ್ಗಳ ಮಧ್ಯದಲ್ಲೇ ಆಯ್ಕೆ ಮಾಡ್ತಾ ಇರಬೇಕಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಖಂಡಿತವಾಗಿಯೂ ಇದು ಟೆಕ್ನಾಲಜಿ ವರ್ಲ್ಡ್ನಲ್ಲಿ ಕಂಟಿನ್ಯೂಸ್ ಆಗಿ ನಡೀತಿರೋ ರಿಸರ್ಚ್, ಡಿಬೇಟ್ನ ವಿಷಯ. ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು. ಸದ್ಯಕ್ಕೆ ಈ 3 ಸಮಸ್ಯೆಯ ಅರಿವು ನಮ್ಮನ್ನ ಹೆಚ್ಚು ಇನ್ಫಾರ್ಮ್ಡ್ ಯೂಸರ್ಸ್ ಆಗಿ ಮಾಡುತ್ತೆ. ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀವಿ. ಮುಂದಿನ ಸಲ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸೇರೋಣ. ಧನ್ಯವಾದಗಳು. ಧನ್ಯವಾದಗಳು.